ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅತಿಥಿ ಉಪನ್ಯಾಸಕರಿಂದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಶಂಕರಘಟ್ಟದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯದ ಕುವೆಂಪು ಶತಮಾನೋತ್ಸವ ಕಟ್ಟಡದ ಮುಂಭಾಗ ಪ್ರತಿಭಟನೆ ನಡೆಸಿದರು. ಕುವೆಂಪು ವಿಶ್ವವಿದ್ಯಾಲಯದಲ್ಲಿ 136 ಜನ ಅತಿಥಿ ಉಪನ್ಯಾಸಕರು ಕೆಲಸ ಮಾಡುತ್ತಿದ್ದು, ಸರ್ಕಾರ ಜಾರಿಗೊಳಿಸಿರುವ ಅತಿಥಿ ಉಪನ್ಯಾಸಕರ ಸವಲತ್ತುಗಳನ್ನು ಮತ್ತು ವೇತನವನ್ನು ಕೂಡಲೇ ಜಾರಿಗೊಳಿಸುವಂತೆ ಆಗ್ರಹಿಸಿದರು. ಪ್ರತಿ ಶೈಕ್ಷಣಿಕ ವರ್ಷದ ಸಂದರ್ಶನವನ್ನು ರದ್ದು ಮಾಡಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೂ ಅದೇ ಅತಿಥಿ ಉಪನ್ಯಾಸಕರನ್ನ ಮುಂದುವರೆಸಿ ಸೇವಾ ಭದ್ರತೆಯನ್ನ ಒದಗಿಸಬೇಕು. ಪ್ರತಿ ತಿಂಗಳ 5ನೇ ತಾರೀಕಿನ ಒಳಗೆ ವೇತನ ನೀಡಬೇಕು. ಅಷ್ಟೇ ಅಲ್ಲದೆ ಅತಿಥಿ ಉಪನ್ಯಾಸಕ ಪದನಾಮವನ್ನು ಸಹಾಯಕ ಬೋಧಕರಾಗಿ ಬದಲಾವಣೆ ಮಾಡಿ ಕುಲಸಚಿವರು ಸೇವಾ ಅನುಭವದ ಪ್ರಮಾಣ ಪತ್ರ ನೀಡಬೇಕು. ಅತಿಥಿ ಉಪನ್ಯಾಸಕರನ್ನು ಗೌರವಯುತವಾಗಿ ನಡೆಸಿಕೊಂಡು ವಿಶ್ವವಿದ್ಯಾಲಯದ ಎಲ್ಲಾ ಕಾರ್ಯಚಟುವಟಿಕೆಗಳಲ್ಲಿ ಬಳಸಿಕೊಳ್ಳುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ವಿಶ್ವವಿದ್ಯಾಲಯದ ಅತಿಥಿ ಉಪನ್ಯಾಸಕರಾದ ನಾವು ನಮ್ಮ ಹೋರಾಟವನ್ನು ಇವತ್ತು ಧರಣಿಯ ಮೂಲಕ ಈ ಒಂದು ವಿಶ್ವವಿದ್ಯಾಲಯ ವಿರುದ್ಧವಾಗಿ ನಾವು ಇವತ್ತು ಧ್ವನಿ ಎತ್ತಿದ್ದೇವೆ. ಯಾಕೆಂದರೆ ನಮಗೆ ಕಳೆದ ಸಾಲಿನಲ್ಲಿ 45,000 ಸಂಬಳವನ್ನು ಮಾಡಿ ಇದೇ ಸಿಂಡಿಕೇಟ್ ಸಭೆಯಲ್ಲಿ ನಮಗೆ ನಿರ್ಣಯವನ್ನು ಕೊಟ್ಟು ನಮಗೆ ಎಲ್ಲ ಸಂಬಳವನ್ನು ಬರೋ ಹಾಗೆ ಮಾಡಿದ್ದು. ಹಠಾತ್ತನೆ ಇದ್ದಕ್ಕಿದ್ದ ಹಾಗೆ ಗೌರ್ಮೆಂಟಿನ ಆರ್ಡರ್ ಪ್ರಕಾರ 32,000ಕ್ಕೆ ಅದನ್ನು ಡಿಕ್ಲೈನ್ ಮಾಡಿದ್ದಾರೆ. ಇದುವರೆಗೂ ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ಥರ ಘಟನೆ ನಡೆದಿಲ್ಲ. ಅದು ಸ್ಯಾಲರಿ ರೈಸ್ ಆಗಿರೋದನ್ನು ಕಮ್ಮಿ ಮಾಡಿರುವಂಥ ಯಾವ ಉದಾಹರಣೆಯೂ ಎಲ್ಲೂ ಇಲ್ಲ. ಆದರೆ ಹಠಾತ್ತನೆ ಮಾಡಿದ್ದಾರೆ. ಯಾವುದೇ ಸಿಂಡಿಕೇಟ್ ಸಭೆಯಲ್ಲಿ ಇದನ್ನು ಗಮನಕ್ಕೆ ತಾರದೇ ಇದನ್ನು ಮಾಡಿದ್ದು ಇದು ಬಹಳ ಒಂದು ಶೋಚನೀಯ ಸ್ಥಿತಿಗೆ ನಮ್ಮನ್ನು ತಲುಪುವಂತಹ ಪರಿಸ್ಥಿತಿಗೆ ತಲುಪಿದೆ. ಯಾಕೆಂದರೆ ನಾವು ಆ ಒಂದು ಸ್ಯಾಲ್ರಿಗೆ ಒಗ್ಗಟ್ಟು ಆಗಿಬಿಟ್ಟಿದ್ವಿ. ಆದರೆ ಇದ್ದಕ್ಕಿದ್ದಂಗೆ ಒಂದು 32,000ಕ್ಕೆ ಡಿಕ್ಲೈನ್ ಮಾಡಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ. ಇದೇ ಸರ್ಕಾರ ಇವತ್ತು ನಮಗೋಸ್ಕರ ಒಂದು ಆದೇಶ ಮಾಡಿ 40,000 ತನಕ ಅತಿಥಿ ಉಪನ್ಯಾಸಕರಿಗೆ ವೇತನ ಕೊಟ್ಟು ಒಂದು ವೇತನ ಸಮೇತ ರಜೆಯನ್ನು ಕೊಟ್ಟು ವಿಮೆ ಯೋಜನೆಯನ್ನು ಕೊಟ್ಟು ಇಡೀಗಂಟನೆ ಯೋಜನೆಯನ್ನು ಕೊಟ್ಟು ಅತಿಥಿ ಉಪನ್ಯಾಸಕರಿಗೆ ಗೌರವಯುತವಾಗಿ ನಡೆಸ್ಕೊತಾ ಇದೆ. ಆದರೆ ನಮ್ಮ ವಿಶ್ವವಿದ್ಯಾಲಯ ಆ ಒಂದು ಆರ್ಡ್ರನ್ನು ಯಥಾಸ್ಥಿತಿಗೆ ನೀಡಲು ಇವತ್ತವರೆಗೂ ರಿಜೆಕ್ಟ್ ಮಾಡ್ತಾ ಇದೆ. ದಯಮಾಡಿ ನಾವು ಇವತ್ತು ಕೇಳ್ಕೊಳ್ಳೋ ಮನವಿ ಏನೆಂದರೆ ಅವರು ತಟ್ಟನೆ ಈ ಒಂದು ಕ್ಷಣದಿಂದಲೇ ಆರ್ಡ್ರನ್ನು ಇಶ್ಯೂ ಮಾಡಿ ನಮಗೆ ಏನು ಓಲ್ಡ್ ಸ್ಯಾಲ್ರಿ ಇತ್ತು ಆ ಸ್ಯಾಲ್ರಿನ ಮತ್ತು ನಮಗೆ ಏನು ಇಡೀಗಂಟಿಂದ ಹಿಡಿದು ಈ ಇನ್ಶೂರೆನ್ಸ್ ವಿಮೆಯಿಂದ ಹಿಡಿದು ಹಾಸ್ಪಿಟಲ್ ಫೆಸಿಲಿಟೀಸಿಂದ ಹಿಡಿದು ಪ್ರತಿಯೊಂದು ನಮಗೆ ಕೊಡಬೇಕಾಗಿ ಕೇಳ್ಕೊತಾ ಇದ್ದೀವಿ.